ಜಿಲ್ಲಾ ಪಂಚಾಯಿತಿ ಸಿಇಒ ದಲಿತ ವಿರೋಧಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ಮಾತನಾಡಿ, ಸಿಇಒ ಪ್ರಭು ಅವರು ದಲಿತರನ್ನ ಕೆಲಸದಿಂದ ಅಮಾನತು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ದಲಿತ ಅಧಿಕಾರಿಗಳ ಮೇಲೆ ಸಿಇಒ ಪ್ರಭು ಅವರು ಸಮಂಜಸವಾದ ಕೆಲಸ ಮಾಡುತ್ತಿಲ್ಲ, ನಿಮ್ಮ ಕೆಲಸ ನಮಗೆ ತೃಪ್ತಿಕರವಾಗಿಲ್ಲ ಎಂದು ನೆಪ ಒಡ್ಡಿ ಕೆಲಸದಿಂದ ಅಮಾನತು ಮಾಡುತ್ತಿದ್ದಾರೆ. ನೀವು ಇಲ್ಲಿಗೆ ಇದನ್ನ ಕೈಬಿಟ್ಟು ಕೆಲಸದಿಂದ ಅಮಾನತು ಮಾಡಿರುವ ದಲಿತ ಅಧಿಕಾರಿಗಳನ್ನ ಮತ್ತೆ ಅವರಿಗೆ ಕೆಲಸ ಕೊಡಬೇಕು, ಇಲ್ಲವಾದಲ್ಲಿ ದಲಿತ ಸಮಿತಿ ಸೇನೆ ಜಿಲ್ಲಾ ಸಿಇಒ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ಹೊರಹಾಕಿದ್ದಾರೆ. ದಲಿತ ಮುಖಂಡ ಮಂಜುನಾಥ್ ಮಾತನಾಡಿ, ಸಿಇಒ ದಲಿತ ವಿರೋಧಿ, ಜಾತಿ ವಿರೋಧಿ, ಸುಮಾರು ಜಿಲ್ಲೆಯಲ್ಲಿ 12ರಿಂದ 13 ದಲಿತ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಈತನನ್ನ ಕೆಲಸದಿಂದ ಅಮಾನತು ಮಾಡಬೇಕು. ಇನ್ನು 15-20 ದಿನದಲ್ಲಿ ಇದಕ್ಕೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಸ್ತುವಾರಿ ಮಂತ್ರಿ ಕೂಡ ದಲಿತರೇ ಆಗಿರುವುದರಿಂದ ಜಿ ಪರಮೇಶ್ವರ್ ಅವರ ಮನೆ ಮುಂದೆ ತುಮಕೂರು ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಯವರು ಸೇರಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಕಡಬ ಶಂಕರ್, ನಟರಾಜ್, ಶಿವಪ್ಪ, ಚನ್ನಬಸವಯ್ಯ, ಈಶ್ವರಯ್ಯ ಮುಂತಾದ ದಲಿತ ಮುಖಂಡರು ಹಾಜರಿದ್ದರು. ಆರೋಪ ಮಾಡಿರ್ತಕ್ಕಂಥ ಸಿಇಒ ಅವರ ವಿಷಯಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದು ಈ ಥರ ಎಲ್ಲ ಅನ್ಯಾಯ ಮಾಡ್ತಿದ್ದಾರೆ, ದಯವಿಟ್ಟು ಸರಿಪಡಿಸಿ ಅಂತ. ಅದಕ್ಕೆ ಅವರು ಆಯಿತು ಮಾತಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು. ಆದರೆ ಇವರು ಯಾವ ಶಾಸಕರಿಗೂ ಮಾತು ಗೌರವ ಕೊಡೋಂಗೆ ಕಾಣ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಾನು IAS ಆಫೀಸರ್ ಇದ್ದೀನಿ ಅನ್ನೋ ಉಡಾಫೆ ಅಂತ ಭಾವಿಸ್ಕೊಂಡಿದ್ದೀನಿ. ಮತ್ತು ಏನು ಬೇರೆಯವ್ರನ್ನ ಬಳಸ್ಕೊಂಡು ಈ ಕೋರ್ಡಿನೇಟರ್ಸ್ ಇದ್ದಾರಲ್ಲ, 20 ವರ್ಷದ ಕೆಲಸ ಮಾಡಿದ್ದಾರೆ ಗುಬ್ಬಿ ಇಡೀ ಜಿಲ್ಲೆಯಲ್ಲಿ. ಅವರೆಲ್ಲ 7-8 ಜನ SC ಹುಡುಗರು ಇದ್ದಾರೆ. ಅವ್ರ ಮೇಲೆಲ್ಲ ತನಿಖೆ ಮಾಡಿಸಿ ಮೌಲ್ಯಮಾಪನ ಅಂತ ಒಂದು ಕಮಿಟಿ ಮಾಡಿ ಇವರು ಕೆಲಸ ಸಮಂಜಸವಾಗಿಲ್ಲ, ತೃಪ್ತಿಕರವಾಗಿಲ್ಲ ಅಂತ ಕಾರಣ ನೀಡಿ ಸಸ್ಪೆಂಡ್ ಮಾಡೋದು, ಅದನ್ನು ನಿಲ್ಲಿಸ್ಬೇಕು. ಅವರು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋರು ಈ 1 ವರ್ಷದಾಗ ಕೆಲಸ ಮಾಡಿಲ್ಲ ಅಂತ ಅಂದರೆ ಏನರ್ಥ? ಹಂಗಾದ್ರೆ 20 ವರ್ಷದಿಂದ ನಾವು ಕೆಲಸನೇ ಮಾಡಿಲ್ವಾ? ಪ್ರೋಗ್ರೆಸ್ ಏನು ನಡೆದಿಲ್ವಾ? ಇದ್ರ ಮೂಲ ಉದ್ದೇಶ ಅವ್ರನ್ನ ತೆಗೆದಾಕಿ ಅವ್ರದ ಸ್ಥಳಕ್ಕೆ ಬೇರೆ ಅವ್ರಿಗೆ ಬೇಕಾಗಿರೋಂಥ ಅವ್ರ ಜನಾಂಗದವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಅಂತ ದುರಾಲೋಚನೆ ಇದು. ಆಮೇಲೆ ನಮ್ಮ ದೊಡ್ಡಮಂತಯ್ಯ ಅಂತ ಸುಮಾರು ಒಂದು 25 ವರ್ಷ ವಾಟರ್ ಸಪ್ಲೈಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ನಲ್ಲಿ ಅಪ್ರೂವಲ್ ಆಗಿದೆ, ತಾಲೂಕು ಪಂಚಾಯತ್ನಲ್ಲಿ ಅಪ್ರೂವಲ್ ಆಗಿದೆ, ಜಿಲ್ಲಾ ಪಂಚಾಯತ್ನಲ್ಲಿ ಅಪ್ರೂವಲ್ ಆಗಿದೆ. ಅವ್ರದ್ದು ಜನ್ಮ ದಿನಾಂಕ ಬಂದು 8/6/67. ಅದನ್ನ ಅಲ್ವಾ, ಅದಕ್ಕೆ PDO ಇವರು ಇಂಜಿನಿಯರ್ ರೆಕಮೆಂಡ್ ಮಾಡಿದ್ದಾರೆ. ಇಂಜಿನಿಯರ್ ಬಿಟ್ಬಿಟ್ರು, ಅವರು ರೆಕಮೆಂಡ್ ಮಾಡಿರೋ ಇಂಜಿನಿಯರ್ನ PDO ಸಸ್ಪೆಂಡ್ ಮಾಡಿದ್ರು. ಈ ನ್ಯಾಯ ಏನೋ ಇದು? ಪಂಚಾಯತ್ ರಾಜ್ ರೂಲ್ಸ್ ಅಲ್ಲ ಅದು ಇದೆಯಾ? ಆಮೇಲೆ ಸೆಕೆಂಡ್ ಒಂದು ಪಾವಗಡ ತಾಲೂಕು ಏನೋ ಸಂಬಂಧಪಟ್ಟ ಸಂಸಾರಿಕವಾಗಿ ಪ್ರಾಬ್ಲಮ್ ಇರ್ತವೆ, ಬಗೆಹರಿಸ್ಕೊಳಕ್ಕೆ 15 ತಿಂಗಳು ರಜೆ ಹಾಕಿರ್ತಾರೆ. ಕೆಲಸ ಮಾಡಿಲ್ಲ, ನೀವು ಆಬ್ಸೆಂಟ್ ಆಗಿದೆಯಾ ಅಂತ ಅವರು ಸಸ್ಪೆಂಡ್ ಮಾಡ್ಯಾರೆ. ಮೂರನೇದು ಕೊಟ್ಟಗೆರೆ ತಾಲೂಕು ಕುರ್ರಂಕೋಟೆ ಸುನೀಲ್ ಅನ್ನೋ ವ್ಯಕ್ತಿ, ಅವರು PDO ನೇನೆ, ಅವರು ಎಷ್ಟಿಗೆ ಸಂಬಂಧಪಟ್ಟವರು, ಅವ್ರನ್ನ ಸಸ್ಪೆಂಡ್ ಮಾಡ್ಯಾರೆ. ಆಮೇಲೆ ಕೊಟ್ಟಗೆರೆ ಕ್ಯಾಮ್ನಳ್ಳಿ ಗ್ರಾಮ ಪಂಚಾಯತಿ PDO ಸಂತೋಷ್ ಅಂತ, ಅವರು ಸಸ್ಪೆಂಡ್ ಮಾಡ್ಯಾರೆ. ಮಧುಗಿರಿ ತಾಲೂಕು ಕೂಡ್ಲಾಪುರ PDO ವಿನೋದ್ ಅಂತ, ಅವರು ST ಜನಾಂಗ ಸೇರ್ತಾರೆ, ಅವರು ಸಸ್ಪೆಂಡ್ ಮಾಡಿದ್ದಾರೆ. ಸಿರಾ ತಾಲೂಕು ಪಟ್ಟ ಪಂಚಾಯತಿ ಅವರು ಬೋವಿ ಜನ ಸಂಬಂಧಪಟ್ಟವರು ವೆಂಕಟೇಶ್ ಅಂತ, ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಸಿರಾ ತಾಲೂಕು ನಾದು ಗ್ರಾಮ ಪಂಚಾಯತಿ PDO ಲೇಡೀಸ್ ಆಯಮ್ಮ ಲಕ್ಷ್ಮೀಬಾಯಿ ಅಂತ, ಆಯಮ್ಮ ಸಸ್ಪೆಂಡ್ ಮಾಡಿದ್ದಾರೆ. ತುರುವೇಕೆರೆ ತಾಲೂಕು ಪಂಚಾಯತಿ EO ಶಿವರಾಮಯ್ಯ ಅಂತ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಆಮೇಲೆ ನರೇಗಾದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ನಂಜೇಗೌಡ ಅನ್ನೋರು ಸಾರ್ವಜನಿಕರಿಂದ ಅವ್ರಿಗೆ ನಂಜೇಗೌಡನ ಮೇಲೆ ಕಂಪ್ಲೇಂಟ್ ಹೋಗಿದೆ, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಲೆಕ್ಕಾಕಳಿ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಈ ಇವರು ಯಾವ ಥರ ಈ ಬಗ್ಗೆ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದು ಸರ್ಕಾರ ರಿಪೋರ್ಟ್ ಕೊಡಿ ಅಂತ ರಿಪೋರ್ಟೇ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ರೂ ಸಹ ಬರೀ SCಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಕಾನೂನನ್ನು ಮೀರಿ ಯಾಕೆ ಮಾಡ್ತಿದ್ದಾರೆ? ಆಮೇಲೆ ಯಾರೇ ಹೋಗಿ ವಿಚಾರ ಮಾಡಿದ್ರು, ಈಗ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, 5 ಜನ CEOಗಳು ನಮ್ಮ ಹತ್ರ 5 ಜನ CEOಗಳ ಜೊತೆ ಕೆಲಸ ಮಾಡಿದ್ದೀವಿ ನಾವು. ಯಾವ CEOಗಳು ಬಿಲ್ಲನ್ನು CEOಗೆ ಸಬ್ಮಿಟ್ ಮಾಡಿ ಅಂತ ಯಾವ ಗ್ರಾಮ ಪಂಚಾಯತ್ನಲ್ಲೂ ಕಾನೂನಿಲ್ಲ. ಅಂದರೆ ಇವ್ರಿಗೆ ಸಂಬಂಧಪಡದೇ ಇರೋವಂಥ ನಾವು ಫೈಲನ್ನು ಯಾಕೆ ತರಿಸ್ಕೋಬೇಕು? ಇದ್ರ ಮೂಲ ಉದ್ದೇಶ ಏನು? ಸಂಬಂಧಪಟ್ಟ ಫೈಲ್ ತರಿಸ್ಕೊಳ್ಳಿ, ಸಂಬಂಧಪಡದೇ ಇರೋವಂಥ ಫೈಲ್ಗಳು ತರಿಸ್ಕೊಂಡು ಡಿಲೇ ಮಾಡೋದು.
ಆಮೇಲೆ ಒಬ್ಬ ರಹಮತ್ ಅಂತ ತಾಲೂಕು ಪಂಚಾಯತ್ ಮೆಂಬರ್ ಇದ್ದಾರೆ ನಮ್ಮಲ್ಲಿ. ಅವರು ಒಂದು ವರ್ಕ್ ಮಾಡಿದ್ದಾರೆ ಯಾವುದೋ ರೆಕಮೆಂಡೇಶನ್ ಮೇಲೆ. ಆ ವರ್ಕಿಗೆ ಹೋದರೆ ನಮ್ಮ ಶಾಸಕರು ಫೋನ್ ಮಾಡಿದ್ದಾರೆ 4-5 ಸಲ. ಆಮೇಲೆ ಅವ್ರು ಫೋನ್ ಮಾಡಿದ್ಮೇಲೆ ಇವ್ರು ಹೋದರೆ ರಹಮತ್ ಹೋದರೆ ಕೆಲಸ ಮಾಡಿಲ್ಲ. ಅವ್ರು ಕೂಗಾಡಿದ್ದಾರೆ, ಅವ್ರು ತಾಲೂಕು ಪಂಚಾಯತ್ ಮೆಂಬರ್ ನನಗೆ ಗೌರವ ಎಷ್ಟು ಸಲ ಬರೋದು ಅಂತ. ಅವಾಗ ಏನು ಮಾಡಿದ್ದಾರೆ, ಇದನ್ನ ತಪಾಸಣೆ ಪರಿಶೀಲನೆ ಮಾಡಿ ಅಂತ ಬರೆದು ಎನ್ಕ್ವೈರಿ ಬರೆದ್ಬಿಟ್ಟು ಆ ದುಡ್ಡು ವಾಪಸ್ ಹೋಗಂಗೆ ಡಿಲೇ ಮಾಡ್ಯಾರ. ಹಾಗಾದ್ರೆ ಇವ್ರ ಹತ್ರ ಯಾರು ಬಡವ್ರು ಬದುಕಂಗೆ ಅಲ್ವಾ, ದಲಿತರು ಬದುಕಂಗೆ ಅಲ್ವಾ, SC ST ಬದುಕಂಗೆ ಅಲ್ವಾ, ಹಿಂದುಳಿದವರು ಬದುಕಂಗೆ ಅಲ್ವಾ? ಈ ಥರ ಮಾನಸಿಕವಾಗಿ ಮತ್ತೆ ಈಗ ಮನುಷ್ಯನಿಗೆ ಬೇಕಾಗಿರೋದೇನು, ಒಬ್ಬ ಮನುಷ್ಯ ಬೆಳವಣಿಗೆ ಆಗಬೇಕು ಅಂದರೆ ಹಣ ಮುಖ್ಯ, ಆರ್ಥಿಕವಾಗಿ ಅವ್ನು ಸದೃಢ ಆಗಬೇಕು. ಅವ್ನ ಗುತ್ತಿಗೆದಾರ ಕೆಲಸನ ಮಾಡಬೇಕಾದ್ರೆ ಸಾಲದನ್ನು ಮಾಡೋದು, ಅವನೇನು ಸ್ವಂತ ಬಂಡವಾಳಕ್ಕಾಗ ಅವನ ಹತ್ರ ದಿಮ್ನಾಗಿರಲ್ಲ. ಅವನು 1-2 ತಿಂಗಳು ಲೇಟ್ ಆದರೆ ಅವ್ನ ಸ್ಥಿತಿ ಏನಾಗುತ್ತೆ? ಈಗ ಸಾಲ ಕೊಟ್ಟರೋರು ಬಿಡ್ತಾರಾ? ಬಡ್ಡಿ ಸಮೇತ ಕೇಳ್ತಾರೆ. ವಿನಾಕಾರಣ ನೋಟಿಸ್ ಕೊಡಿಸೋದು 3-4 ಸತಿ. ಯಾಕೆಂತಂದ್ರೆ ಅವ್ರು ತೆಗೆದ್ಬಿಟ್ಟು ಸ್ವಚ್ಛತೆಯನ್ನು ಹಾಕೋದೇನೋ ಮೂಲ ಉದ್ದೇಶ ಇರಬೇಕು ಅನ್ಸುತ್ತೆ ನಮಗೆ. ಈ ಹಿಂದೆ 5 ಜನ CEOಗಳಿಗೆ ಇರ್ತಕ್ಕಂಥ ಅಧಿಕಾರ EFನಿಗೆ ಕೊಟ್ಟಾರೆ ಯಾರು? ಇವ್ರು ಚೆಕ್ ಮಾಡ್ತಾರೆ ಅಂತಂದ್ರೆ ಇವರ ಮೂಲ ಗುರಿ ಏನು, ಇವರ ಮೂಲ ಉದ್ದೇಶ ಏನು? ಅದರಿಂದ CEO ಅವರೇ ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀವಿ, ಇದನ್ನ ಈ ತರದ ಒತ್ತಡ ಮತ್ತೆ ಮಾನಸಿಕ ತೊಂದರೆ ಕೊಡುವಂಥದ್ದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂದೆ ನಾವು ಇಡೀ SC ST ಸಮುದಾಯ ಏನಿದೆ, OBC ಸಮುದಾಯ ಏನಿದೆ, ನಿಮ್ಮ ವಿರುದ್ಧವಾಗಿ ನಾವು ಧಿಕ್ಕಾರಕ್ಕೆ ಹೋಗಿ ಚಳವಳಿ ಮಾಡ್ಬೇಕಾಗ್ತೈತೆ. ನಿಮ್ಗೆ ಎಚ್ಚರಿಕೆ ಇರಲಿ. ನೀನು ರಿಟೈರ್ಡ್ ಆಗಿದೆ, ನಿನ್ ವಯಸ್ಸಾಗಿದೆ, ರಿಟೈರ್ಡ್ ಅಂತ ಮಾಡಿದ್ದಾರೆ. ಸ್ಕೂಲ್ TCನಲ್ಲಿ ನಮ್ಮಪ್ಪ ನಮ್ಮಮ್ಮ ಸ್ಕೂಲಿಗೆ ಸೇರಿಸಿರೋದು ನಮಗೆ ಗೊತ್ತಾ, ಇಲ್ಲ ಈ CEO ಗೊತ್ತಾ? 67 ಇಸ್ವಿ ಅಂತ ನಮ್ಮ ಅಪ್ಪ ಬರ್ಸಿದ್ರೆ CEO ಅವರು 65 ಮಾಡ್ಯಾರ. ಲೆಕ್ಕ ಹಾಕಿಲ್ಲ. ಇದ್ರ ಮೂಲ ಉದ್ದೇಶ ಏನು? ಒಬ್ಬ SC ಹುಡುಗರಿಗೆ ತೊಂದರೆ ಕೊಡಬೇಕು, ಅವನ್ನ ಮನೆ ಕಳಿಸ್ಬೇಕು ಅಷ್ಟೇ. 67 ಅಂತ ಬಿಟ್ಬಿಟ್ಟು 65 ಮಾಡಿರೋದು ಏನಕ್ಕೆ? ಇವರು ಆತನಿಗೆ ತೊಂದರೆ ಕೊಡೋಕ್ಕೆ, ಕಿರುಕುಳ ಕೊಡೋಕ್ಕೆ, ಕೆಲಸದಿಂದ ವಜಾ ಮಾಡೋಕ್ಕೆ ಇದು ಕೆಲಸ. ಇವನೇನು ತಪ್ಪು ಮಾಡಿದರೆ ಗ್ರಾಮ ಪಂಚಾಯತಿ ಇದೆ, ಅಧ್ಯಕ್ಷ ಇದ್ದಾರೆ, PDO ಇದ್ದಾರೆ, ಕ್ರಮ ಕೈಗೊಳ್ತಾರೆ. ಯಾವುದೂ ಥರ ದೂರ ಇಲ್ದಲೇ ವಾಟರ್ ಸಪ್ಲೈ ನೀರು ಸರಬರಾಜಿನಲ್ಲಿ ಕೆಲಸ ಮಾಡಿರೋಂಥ ವ್ಯಕ್ತಿನ ಇನ್ನೂ 3 ವರ್ಷ ಇರೋಂಥದ್ದನ್ನ ರಿಟೈರ್ಡ್ ಮಾಡಿದ್ದಾರೆ ಅಂತ ಅಂದರೆ ಇವರ ಉದ್ದೇಶ ಏನು? ಆಮೇಲೆ ಇವತ್ತೇ ಅವ್ರಿಗೆ ಯಾವುದೇ ಥರದ ತೊಂದರೆ ಕೊಡ್ಕೊಡ್ದು. ಈ ಗುಬ್ಬಿನಲ್ಲಿ EO ಇದ್ದಾರೆ ಶಿವಪ್ರಕಾಶ್ ಅಂತ, ಅವ್ರನ್ನ ಸಭೆಗಳಲ್ಲಿ ಬರೀ SCಗಳನ್ನ ನಿಲ್ಲಿಸೋದು, EOಗಳನ್ನ ನಿಲ್ಲಿಸ್ಬಿಟ್ಟು ಮಕ್ಕಕ್ಕೆ ಮಂಗಳಾರತಿ ಎತ್ತತಾನ ಮಾತಾಡೋದು. ಹಾಗಾದ್ರೆ ಅವರು ಅಧಿಕಾರಿಗಳಲ್ವಾ? ಒಬ್ಬ EO ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡು, 32 ಇಲಾಖೆಗೆ ಅವ್ರು ಸೈನ್ ಹಾಕಿರೋ ಸಂಬಳ ಕೊಡೋದು. ತಹಶೀಲ್ದಾರರು ಅವ್ರ ಡಿಪಾರ್ಟ್ಮೆಂಟಿಗೆ ಮಾತ್ರ, ಒಂದೇ ಡಿಪಾರ್ಟ್ಮೆಂಟಿಗೆ ತಹಶೀಲ್ದಾರರು. ಆದರೆ EO ಅಂತಂತಂದ್ರೆ 32 ಇಲಾಖೆಗೆ ಅವರು ಮುಖ್ಯಸ್ಥರು. ಅವ್ರ ಸಿಗ್ನೇಚರ್ ಹಾಕಿರೋದು ಸಂಬಳ ಆಗೋದು. ಅಂತ ಒಬ್ಬ ಆಫೀಸರ್ಗಳನ್ನ ಏಕವಚನದಲ್ಲಿ ಮಾತಾಡೋದು, ಆಮೇಲೆ ನಿಂದನೆ ಮಾಡಿ ಮಾತಾಡೋದು, ಜಾತಿ ನಿಂದನೆ ಮಾತಾಡೋಕ್ಕಾಗಲ್ವಲ್ಲ ಆಫೀಸರ್ ಮೇಲೆ, ಅದನ್ನು ಕ್ರಾಸಾಗಿ ಮಾತಾಡೋದು ಜಾತಿ ನಿಂದನೆಯನ್ನು. ಇವೆಲ್ಲ ತಪ್ಪಬೇಕು ಪ್ರಭು ಅವರೇ, ಇದು ಒಳ್ಳೇದಲ್ಲ. ಯಾಕೆಂತಂದರೆ ಈ IAS ಆಫೀಸರ್ ಆಗಿದ್ರು ಒಂದೇ, ನಾವು ಪಬ್ಲಿಕ್ಸ್ ಆಗಿದ್ರು ಒಂದೇ, ನಮಗೂ ಒಂದೇ ವೋಟಿಂಗ್ ಪವರು, ನಿಮಗೂ ಒಂದೇ ವೋಟಿಂಗ್ ಪವರು. ನಿಮಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಇದನ್ನು ಕೂಡಲೇ ನಿಲ್ಲಿಸ್ಬೇಕು. ಯಾಕೆ ನೀವು ದಬ್ಬಾಳಿಕೆ ಮಾಡ್ತಿದ್ದೀರ ಅಂದರೆ ಮೆಂಬರ್ಗಳು ಯಾರು ಕೇಳೋರಿಲ್ಲ ಅಂತ. ಅದೇ ಜಿಲ್ಲಾ ಪಂಚಾಯತಿ ಏನಾದರೂ ಅಧಿಕಾರದಲ್ಲಿ ಇದ್ದಿದ್ರೆ, ಸದಸ್ಯರುಗಳಿದ್ದಿದ್ರೆ ನಿಮ್ಮ ಮಾಟ ನಡೆಯಕ್ಕೆ ಬಿಡ್ತಿರ್ಲಿಲ್ಲ ನಾವು. ಈ ಹಿಂದಿದ್ದಕ್ಕಂಥ 5 ಜನ CEOಗಳು ಸಹ ಯಾವ ಪಂಚಾಯತಿ ನೌಕರಿಗೂ ತೊಂದರೆ ಕೊಟ್ಟಿಲ್ಲ. ಹಂಗಂತಂದ್ರೆ ಅವರು ಇದ್ದಾಗ 5 ಜನ CEOಗಳಿದ್ದಾಗ ಇವ್ರು ಕೆಲಸ ಮಾಡಿದ್ದಾರೆ, ಈ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷಗಳು ರಫ್ ಆಗಿರೋ ಅಧ್ಯಕ್ಷಗಳ ಹತ್ರ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ, ಗ್ರಾಮಗಳು ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಂತ ನೀವು ವಿನಾಕಾರಣ ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ರೆಕಮೆಂಡ್ ಮಾಡೋದು ಮಾಡಿದರೆ